Very happy evening, friends. ಎಲ್ಲರೂ ಹೆಂಗಿದ್ದೀರಾ? A long time we are meeting. So we have started with various parts of speech, right? Parts of speech ನ ಶುರು ಮಾಡಿದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ವರ್ಬ್ಸ್ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಣ. ಆಯ್ತಾ? ವರ್ಬ್ಸ್ ಬಗ್ಗೆ ಹೆಚ್ಚಾಗಿ ನಾವು ಇವತ್ತು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ let's start the session with a small motivational quote. One moment. ಜೈಪುರ್ ಅನ್ನೋ ಊರ್ನ ಪಿಂಕ್ ಸಿಟಿ ಅಂತ ಕರೀತಾರೆ. ಥಾಟ್ ಆಫ್ ಶೇರಿಂಗ್ ಯು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. Okay, rather than a motivational quote, thought of sharing you an interesting fact. Jaipur is being called as pink city. Why is it so? ಯಾಕೆ ಆ ತರ ಕರೀತಾರೆ? ಯಾರಿಗಾದ್ರೂ ಗೊತ್ತಾ? Jaipur is called the Pink City because Maharaja Ram Singh had the city painted a welcoming pink color in 1876 to greet Albert Edward, who was Prince of Wales. ಆಲ್ಬರ್ಟ್ ಎಡ್ವರ್ಡ್ ಅನ್ನೋರು ಪ್ರಿನ್ಸ್ ಆಫ್ ವೇಲ್ಸ್ ಆಗಿದ್ರು. 18th ಸೆಂಚುರಿ ಇರುವಾಗ ಅವ್ರನ್ನ ಈ ಊರ್ ಬರುವಾಗ ಗ್ರೀಟ್ ಮಾಡೋಕ್ಕೋಸ್ಕರ ಅಂದ್ರೆ ವೆಲ್ಕಮ್ ಮಾಡೋಕ್ಕೋಸ್ಕರ ಆ ಊರ್ನೇ ಆ ಇಡೀ ಸಿಟಿನ ಪಿಂಕ್ ಕಲರ್ ಅಲ್ಲಿ ಪೇಂಟ್ ಮಾಡೋದಂತೆ. ಯಾಕೆ ಮ್ಯಾಮ್, ಬೇರೆ ಯಾವ್ದಾದ್ರು ಕಲರ್ ಅಲ್ಲಿ ಪೇಂಟ್ ಮಾಡ್ಬೋದಿತ್ತಲ್ಲ, ಯಾಕೆ ಪಿಂಕ್ ಕಲರ್ ಅಲ್ಲಿ ಪೇಂಟ್ ಮಾಡಿದ್ರು? ಯಾಕಂದ್ರೆ ಆ ಕಲರು ಇಟ್ ಟ್ರೆಡಿಷನಲಿ ಸಿಂಬಲೈಸಸ್ ಹಾಸ್ಪಿಟಾಲಿಟಿ ಇನ್ ರಾಜಸ್ಥಾನ್ and the tradition has been maintained by law to preserve the city's distinctive and iconic experience. The color was chosen because pink traditionally symbolizes hospitality. It means ಇವಾಗ ವೈಟ್ ಅಂದ್ರೆ ಪೀಸ್ ಅಂತ ಅರ್ಥ ಕೊಡತ್ತಲ್ಲ, ಅದೇ ತರ ಪಿಂಕ್ ಅನ್ನೋ ಬಣ್ಣ ಹಾಸ್ಪಿಟಾಲಿಟಿ. ಇವಾಗ ನಮ್ಮ ಮನೆಗೆ ಯಾರಾದ್ರೂ ನೆಂಟರು ಬರ್ತಿದಾರಂದ್ರೆ ಅವ್ರಿಗೆ ಎಲ್ಲಾ ಸಿಗ್ತಿದ್ಯಾ, ಅವ್ರಿಗೆ ಚೆನ್ನಾಗ್ ನಾವು ಗಮನ ಕೊಟ್ಟು ನೋಡ್ತಿದೀವ ಅಂತ ಅನ್ಕೊಳ್ತೀವಿ ತಾನೆ. ಅದೇ ತರಾನೇ ಆ ಊರಿನ ರಾಜ Prince of Wales, when he had come, in order to satisfy him, in order to make him happy, in order to greet him very happily, he had chosen, that is, the prince had chosen to color the entire city in pink in order to greet Albert Edward, to whom he wanted to greet Albert Edward, who was then Prince of Wales. It was a symbol of hospitality. So the practice was so successful that a law was passed. ಇದಾದ್ಮೇಲೆ ಒಂದು ಲಾನು ಸ್ಟ್ರೆಸ್ ಮಾಡಿದ್ರು. ಏನಂತ? ಟು ಎನ್ಶೋರ್ ದಟ್ ದ ಓಲ್ಡ್ ಸಿಟಿ ವುಡ್ ಕಂಟಿನ್ಯೂ ಟು ಬಿ ಪೇಂಟೆಡ್ ಪಿಂಕ್, ರೂಲ್ ದಟ್ ಇಟ್ ಇಸ್ ಸ್ಟಿಲ್ ಇನ್ ಎಫೆಕ್ಟ್ ಟುಡೇ. ಇವತ್ತು ಆ ರೂಲ್ ಇದೆ. ಓಕೆ, sing, paint, think, play, am, is, are,
ಏನ್ ನಾನು ಬರ್ದಿದ್ದೀನಿ ಬೋರ್ಡಲ್ಲಿ? ಕೆಲವು ಪದಗಳನ್ನ ನೋಡಿದ್ರೆ ಯಾವುದೋ ಒಂದು ಕ್ರಿಯೆನ ಹೇಳೋ ಪದಗಳಾಗಿದೆ. ಹಾಡೋದು, ಟ್ರೀಟ್ ಮಾಡೋದು, ಆಟ ಆಡೋದು, ಯೋಚನೆ ಮಾಡೋದು, ಒಂದು ಸ್ಥಿತಿನ ಹೇಳೋ ಪದಗಳಾಗಿ ಈ ಮೂರು ಪದಗಳಿವೆ. ಆಮ್, ಇಸ್, ಆರ್ ಅನ್ನೋದು. ನಾನೊಬ್ಬ ಹುಡುಗಿ, ನಾನೊಬ್ಬ ಹುಡುಗ, ಅವರು ನನ್ನ ಗೆಳೆಯರು, ದೇ ಆರ್ ಮೈ ಫ್ರೆಂಡ್ಸ್. ಇಂತಹ ಪದಗಳನ್ನ ನಾನು ಬಳಸುವಾಗ ನಾನು ಏನ್ ಹೇಳಕ್ ಇಲ್ಲಿ ಪ್ರಯತ್ನ ಮಾಡ್ತಿದ್ದೀನಿ, ವರ್ಬ್ಸ್ ಬಗ್ಗೆ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಈ ಪದಗಳನ್ನ ನಾವು ನೋಡಿದ್ರೆ ಒಂದು ಕ್ರಿಯೆನ ಡೈರೆಕ್ಟ್ ಆಗಿ ಹೇಳೋ ರೀತಿಯಾಗಿದೆ ಅಲ್ವಾ? ನಾನು ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಸೊ ಎರಡ್ ಕಡೆನೂ ಒಂದು ಆಕ್ಷನ್ ಆಗಿದ್ದು ನಡೀತಾನೆ ಇದೆ. ಯು ಆರ್ ಲಿಸನಿಂಗ್ ಟು ಮೈ ಕ್ಲಾಸ್, ಐ ಆಮ್ ಟೀಚಿಂಗ್ ಇಂಗ್ಲಿಷ್. ಸೊ ದಿ verbs, it can be further being categorized as action verbs, state verbs. ಡೈರೆಕ್ಟ್ ಆಗಿ ಒಬ್ರು ಒಂದು ಆಕ್ಷನ್ ನ ಅದು ಎಕ್ಸಿಬಿಟ್ ಮಾಡ್ತಿದೆ ಅಂದ್ರೆ ಅದನ್ನ ನಾವು ಆಕ್ಷನ್ ವರ್ಬ್ಸ್ ಅಂತ ಹೇಳ್ತೀವಿ. ಇವಾಗ ಬರೆಯೋದು, ಓದೋದು, ಅಡಿಗೆ ಮಾಡೋದು, ಇಂತಹ ಪದಗಳನ್ನ ನಾವು ಆಕ್ಷನ್ ವರ್ಬ್ಸ್ ಅಂತ ಹೇಳೋದು. ಒಬ್ಬ ವ್ಯಕ್ತಿಯ ಸ್ಥಿತಿಯನ್ನ ಹೇಳ್ತಿದೆ, ಯೋಚನೆ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಒಬ್ಬನ ಪ್ರೀತಿಸೋದು, ಇಂತಹ ಪದಗಳು ಆಮ್, ಎಸ್, ಆರ್ ಇಂತಹ ಸ್ಥಿತಿಯಾಗಿದೆ. ಅದನ್ನ ಹೇಳೋ ಕ್ರಿಯಾಪದಗಳನ್ನ ನಾವು ಸ್ಟೇಟ್ ವರ್ಬ್ಸ್ ಅಂತ ಹೇಳ್ತೀವಿ. ಇವಾಗ ಹಂಗಂದ್ರೆ ವರ್ಬ್ಸ್ ಅಂದ್ರೆ ಏನು ಮ್ಯಾಮ್? ವರ್ಡ್ ದಟ್ ಇಂಡಿಕೇಟ್ಸ್ ಆಕ್ಷನ್ ಆರ್ ಸ್ಟೇಟ್ ಆಫ್ ಅ ಬೀಯಿಂಗ್ is to be called as a verb. Word word that denotes action or state of a being is to be called as verb. ಇದನ್ನ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಕ್ರಿಯಾಪದ ಅಂತ ಹೇಳೋದು ಅಲ್ವಾ? ಕನ್ನಡದಲ್ಲಿ ಕ್ರಿಯಾಪದ. Word that denotes or indicates action or state of a being is to be called as verb. ಇವಾಗ ಆಕ್ಷನ್ ವರ್ಬ್ ಅಂದ್ರೆ ಏನು, ಸ್ಟೇಟ್ ವರ್ಬ್ ಅಂದ್ರೆ ಏನು, ಅದನ್ನ ನಾವು ಮುಂದೆ ಹೆಚ್ಚಾಗಿ ತಿಳ್ಕೊಳ್ಳೋಣ. ಒಂದ್ ನಿಮಿಷ. ಒಂದ್ ನಿಮಿಷ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. An action verb is a verb that is used to represent the action done by the subject in the sentence. ಇವಾಗ ವರ್ಬ್ ಅಲ್ಲೇ ಆಕ್ಷನ್ ವರ್ಬ್, ಸ್ಟೇಟ್ ವರ್ಬ್ ಅಂತ ಇದೆ ಅಂತ ಹೇಳಿದ್ನಲ್ಲ. ಈಗ ಆಕ್ಷನ್ ವರ್ಬ್ ಅನ್ನೋದು ಏನಾಗುತ್ತಂದ್ರೆ ಆ ಒಂದು ಕ್ರಿಯಾ ಯಾವ ಒಬ್ಬ ವ್ಯಕ್ತಿ ಬಂದ್ ಹೇಳ್ತಾನೋ ಮಾಡ್ತಾನೋ ಅದನ್ನ ನಾವು ಆಕ್ಷನ್ ವರ್ಬ್ ಅಂತ ಹೇಳೋದು. ಇಲ್ಲಿ ನೋಡಿದ್ರೆ ಒಂದು ಹುಡುಗಿ ಡ್ಯಾನ್ಸ್ ಆಡೋ ತರ ಇದೆ. ಶೀಲಾ ಇಸ್ ಡ್ಯಾನ್ಸಿಂಗ್, ಶಿಲ್ಪಾ ಇಸ್ ಡ್ಯಾನ್ಸಿಂಗ್ ಅಲ್ಲದೆ ಶಿ ಇಸ್ ಡ್ಯಾನ್ಸಿಂಗ್ ಅಂತ ಹೇಳ್ಬೋದು. ಇವಾಗ ಶಿ ಅಂತ ಹೇಳಿದ್ರೆ ಅದು ಒಂದು ಪ್ರೋನೌನ್ ಆಗ್ಬಿಡತ್ತೆ. ಒಬ್ಬ ವ್ಯಕ್ತಿಯ ಹೆಸರು ನಾನು ಹೇಳ್ತಿಲ್ಲ, ಆದ್ರೆ ಪ್ರೋನೌನ್, ನೌನ್ ಬದಲು ಉಪಯೋಗಿಸೋ ಪದಾನ ನಾವೇನಂತೀವಿ? ಪ್ರೋನೌನ್ ಅಂತ ಹೇಳ್ತೀವಿ. ಕರೆಕ್ಟಾ? ಆಕ್ಷನ್ ವರ್ಬ್ಸ್ ಕೆನಾಟ್ ಬಿ ಯೂಸ್ಡ್ ಆಸ್ ಲಿಂಕಿಂಗ್ ವರ್ಬ್ಸ್. ಆಕ್ಷನ್ ವರ್ಬ್ಸ್ ನ ಲಿಂಕಿಂಗ್ ವರ್ಬ್ಸ್ ಅಲ್ಲಿ ನಾವು ಬಳಸಕ್ ಆಗೋದಿಲ್ಲ. ಹಂಗಂದ್ರೆ ಲಿಂಕಿಂಗ್ ವರ್ಬ್ ಅಂದ್ರೆ ಏನು ಮ್ಯಾಮ್? ಇವಾಗ ನೀವು ಆಕ್ಷನ್ ವರ್ಬ್ ಅಂತ ಏನಂತ ಹೇಳಿದ್ರಿ, ಸ್ಟೇಟ್ ವರ್ಬ್ ಅಂದ್ರೆ ಒಂದು ಸ್ಥಿತಿನ ಹೇಳತ್ತಂತ ಮಾತಾಡಿದ್ರಿ.
ಇವಾಗ ಹೊಸದಾಗಿರೋದೊಂದು ಲಿಂಕಿಂಗ್ ವರ್ಬ್ ಅಂತ ಬೇರೆ ತೋರಿಸ್ತಿದ್ದೀರಲ್ಲ, ಅಂದ್ರೆ ಲಿಂಕಿಂಗ್ ವರ್ಬ್ ಅಂದ್ರೆ ಏನು? ನಾನು ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದು? A linking verb, links subject to a subject complement that identifies or describe the subject. ನಾನು ಬೋರ್ಡ್ನ ದೊಡ್ಡದಾಗಿ ತೋರಿಸ್ತೀನಿ. Her name is Deepa. ಆಕ್ಷನ್ ವರ್ಬ್ ಆಗಿರೋದು ಲಿಂಕಿಂಗ್ ವರ್ಬ್ ಆಗಿ ಬಳಸೋಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಆಕ್ಷನ್ ವರ್ಬ್ಸ್ ಕೆನಾಟ್ ಬಿ. ಇವಾಗ ನಾವು ಫಸ್ಟ್ ನೋಡ್ತಿರೋದೇನು? ಆಕ್ಷನ್ ವರ್ಬ್ಸ್. ಅದು ಲಿಂಕಿಂಗ್ ವರ್ಬ್ಸ್ ಆಗಿ ನಾವು ಬಳಸಕ್ಕೆ ಆಗೋದಿಲ್ಲ. ಇಟ್ ಕೆನಾಟ್ ಬಿ ಯೂಸ್ಡ್ ಆಸ್ ಲಿಂಕಿಂಗ್ ವರ್ಬ್ಸ್. ಆಕ್ಷನ್ ವರ್ಬ್ಸ್ ಆರ್ ನಾಟ್ ಲಿಂಕಿಂಗ್ ವರ್ಬ್ಸ್. ಈ ಸೆಂಟೆನ್ಸ್ ಅಲ್ಲಿ ನೋಡಿದ್ರೆ ಅವಳ ಹೆಸರು ದೀಪಾ, ಅವಳ ಹೆಸರು ಅನ್ನೋದು ಹರ್ ನೇಮ್. ಅವಳ ಹೆಸರು ದೀಪಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅರ್ಥ ಆಗ್ತಿದೆ. ಆದ್ರೆ ಇಂಗ್ಲಿಷ್ ಅಲ್ಲಿ ನಾನು ಈ ಇಸ್ ಅನ್ನೋ ಪದನ ಬಳಸದೆ ಹರ್ ನೇಮ್ ದೀಪಾ ಅಂತ ಹೇಳಿದ್ರೆ ಅದು ಸರಿಯಾಗಿ ನಾನು ಸರಿಯಾಗಿರೋ ಕ್ರಮದಲ್ಲಿ ಆ ಸೆಂಟೆನ್ಸ್ ನ ಬರೆದಿದ್ದೀನ? ಇಸ್ ಇಟ್ ಗ್ರಾಮ್ಯಾಟಿಕಲಿ ಕರೆಕ್ಟ್? ನೋ, ಇಟ್ ಇಸ್ ಇಂಟ್ ಕರೆಕ್ಟ್, ಬಿಕಾಸ್ ದೇರ್ ಇಸ್ ಅ ವರ್ಡ್ ದಟ್ ಇಸ್ ಬೀನ್ ಮಿಸ್ಸಿಂಗ್ ಇನ್ ಬಿಟ್ವೀನ್. ಇಸ್ ಅನ್ನೋ ಪದ ಮಧ್ಯದಲ್ಲಿ ಇರಬೇಕು. ಈ ಇಸ್ ಅನ್ನೋ ಪದ ಆಕ್ಷನ್ ವರ್ಬ್ ಆಗಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾವ ಆಕ್ಷನ್, ಏನ್ ಕ್ರಿಯೆನ ಅದು ಹೇಳ್ತಿದೆ ಈಗ ಗೊತ್ತಾಗತ್ತಾ? ಅಲ್ಲ, ಒಂದು ಸ್ಥಿತಿಯನ್ನ ಹೇಳ್ತಿದೆ ಅಲ್ವಾ? ಅವಳು ದೀಪಾ, ಅವಳ ಹೆಸರು ದೀಪಾ ಅಂತ ಹೇಳ್ತಿದ್ದಾರೆ. ಸೊ ಆಕ್ಷನ್ ವರ್ಬ್ಸ್ ಕೆನಾಟ್ ಬಿ ಲಿಂಕಿಂಗ್ ವರ್ಬ್ಸ್. ದೇ ಕ್ಯಾನ್ ಓನ್ಲಿ ಇಂಡಿಕೇಟ್ ಆಕ್ಷನ್ ಎಕ್ಸಿಬಿಟೆಡ್ ಬೈ ದಿ ಸಬ್ಜೆಕ್ಟ್ ಇನ್ ದಿ ಸೆಂಟೆನ್ಸ್. ಸೊ ವಾಟ್ ಇಟ್ ಡಸ್, ಈ ಲಿಂಕಿಂಗ್ ವರ್ಬ್ ಆಗಿರೋದು ಹಂಗಂದ್ರೆ ಏನ್ ಮಾಡ್ತಿದೆ ಈ ಸೆಂಟೆನ್ಸ್ ಅಲ್ಲಿ? ಈ ಸಬ್ಜೆಕ್ಟ್ ಅನ್ನು ಈ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್, ಅಂದ್ರೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಈ ಸಬ್ಜೆಕ್ಟ್ ಬಗ್ಗೆ ಹೆಚ್ಚಾಗಿರೋ ಇನ್ಫಾರ್ಮೇಶನ್ ನಮ್ಗೆ ಅದು ಕೊಡ್ತಿದೆ. ಅಂತಹ ವರ್ಡ್ ನ ನಾವೇನಂತೀವಿ? ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ದಟ್ ವಿಚ್ ಕಾಂಪ್ಲಿಮೆಂಟ್ಸ್ ದಿ ಸಬ್ಜೆಕ್ಟ್ ಇನ್ ಅ ಸೆಂಟೆನ್ಸ್. ಇಫ್ ಅಟ್ ಆಲ್ ಇಟ್ ಇನ್ಕ್ಲೂಡ್ಸ್, if at all a component of complement is being there, it states that without this complement the sentence wouldn't be meaningful. Meaningful ಆಗಿರೋ ಸೆಂಟೆನ್ಸ್ ಇರಲ್ಲ. he is a he is a okay he is a cricket player. ಅವನೊಬ್ಬ ಕ್ರಿಕೆಟ್ ಪ್ಲೇಯರ್. ಇವಾಗ ಈ ಸೆಂಟೆನ್ಸ್ ಅಲ್ಲಿ ನಾನು ಹಿ ಇಸ್ ಅ ಅಂತ ಹೇಳ್ತಿದ್ದೀನಿ ಅನ್ಕೊಳ್ಳಿ. ಬರೀ ಹಿ ಇಸ್ ಅ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರೂ ಅರ್ಥ ಆಗತ್ತಾ? ಪೂರ್ತಿ ಇನ್ಫಾರ್ಮೇಶನ್ ಏನಾದ್ರೂ ಗೊತ್ತಾಗ್ತಿದ್ಯಾ? ಆರ್ ವಿ ಏಬಲ್ ಟು ಕಾಂಪ್ರಹೆಂಡ್ ದ ಮೀನಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್? ಹಿ ಕ್ಯಾನ್ ಬಿ ಎನಿಥಿಂಗ್. ಹಿ ಕ್ಯಾನ್ ಬಿ ಎ ಸ್ಪೋರ್ಟ್ಸ್ ಪರ್ಸನ್, ಹಿ ಇಸ್ ಅ dancer, singer, football player, anything you can write. Correct. So that which gives information about this subject is called as subject complement. It complements the subject. ಸಬ್ಜೆಕ್ಟ್ ಬಗ್ಗೆ ಹೆಚ್ಚಾಗಿರೋ ವಿಷಯನ ನಮ್ಗೆ ತಿಳಿಸುತ್ತೆ. ಅದನ್ನ ನಾವು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಹಿ ಈಸ್ ಅ ಫುಟ್ಬಾಲ್ ಪ್ಲೇಯರ್, ಹಿ ಈಸ್ ಅ ಕ್ರಿಕೆಟ್ ಪ್ಲೇಯರ್, ಹಿ ಈಸ್ ಅ ಸಿಂಗರ್. ಸೊ ಈ ಲಿಂಕಿಂಗ್ ವರ್ಬ್ ಆಗಿರೋದು ಏನ್ ಮಾಡತ್ತಂಗಂದ್ರೆ ಸಬ್ಜೆಕ್ಟ್ ಅನ್ನು ಈ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ನು ಸೇರ್ಸೋದಿಕ್ಕೆ, ಲಿಂಕ್ ಮಾಡೋದಿಕ್ಕೆ ಮಾತ್ರ ನಾವು ಬಳಸ್ತಿದೀವಿ. ಆ ವರ್ಡ್ ಆಕ್ಷನ್ ನ ಹೇಳೋದಿಲ್ಲ. ಇಟ್ ಡಸಂಟ್ ಇಂಡಿಕೇಟ್ ಆಕ್ಷನ್. ಹಿ ಪ್ಲೇಸ್ ಈ ಆಕ್ಷನ್ ನ ಇಂಡಿಕೇಟ್ ಮಾಡೋದಿಲ್ಲ ಲಿಂಕಿಂಗ್ ವರ್ಬ್. ಇವಾಗ ಸೆಂಟೆನ್ಸೇ ಈ ತರ ಇತ್ತು ಅನ್ಕೊಳ್ಳಿ. ಹಿ ಪ್ಲೇಸ್ ಫುಟ್ಬಾಲ್ ಅಂತಿದೆ ಅನ್ಕೊಳ್ಳಿ.
ಇವಾಗ ಹೋದ್ ಸೆಂಟೆನ್ಸ್ ಅಲ್ಲಿ ಹರ್ ನೇಮ್ ಇಸ್ ದೀಪಾ ಅಂತ ಕೊಟ್ಟಿದೆ. ಈ ಸೆಂಟೆನ್ಸ್ ನೋಡಿದ್ರೆ ಯಾರ ಬಗ್ಗೆ ಹೇಳ್ತಿದ್ದೀನಿ? ಅವನ್ ಬಗ್ಗೆ. ಅವನು ಏನ್ ಮಾಡ್ತಿದ್ದಾನೆ? ಆಟ ಆಡ್ತಿದ್ದಾನೆ ಅನ್ನೋದು ಕ್ರಿಯೆ. ಅಂದ್ರೆ ಕ್ರಿಯೆ ಅನ್ನೋದು ಏನ್ ಮಾಡ್ತಾ ಆ ಕೆಲಸವಾದದ್ದು ಹೇಳಕ್ಕಾಗ್ತಿದೆ, ಹೇಳ್ತಾ ಇದ್ದಾರೆ. ಏನನ್ನ ಆಟ ಆಡ್ತಿದ್ದಾನೆ? ಫುಟ್ಬಾಲ್ ನ ಆಟ ಆಡ್ತಿದ್ದಾನೆ. ಏನನ್ನ ಆಟ ಆಡ್ತಿದ್ದಾನೆ? ಫುಟ್ಬಾಲ್ ನ ಆಟ ಆಡ್ತಿದ್ದಾನೆ. ಅಂದ್ರೆ ಆ ಕ್ರಿಯೆವಾದದ್ದು ಎಲ್ಲೋಗಿ ಸೇರಿದೆ? ಆ ಫುಟ್ಬಾಲ್ ನ. ವಾಟ್ ಹಿ ಈಸ್ ಪ್ಲೇಯಿಂಗ್? ಹಿ ಪ್ಲೇಸ್ ಫುಟ್ಬಾಲ್. ಸೊ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ದಿಸ್ ವರ್ಬ್ ಹಿಯರ್ ಇಟ್ ಇಸ್ ಆಕ್ಷನ್ ವರ್ಬ್. ಎಸ್, ಇಟ್ ಇಸ್ ಇಂಟ್ ಅ ಲಿಂಕಿಂಗ್ ವರ್ಬ್. ಲಿಂಕ್ ಮಾಡ್ತಿಲ್ಲ. ಹಿ ಪ್ಲೇಸ್ ಅಂತ ಸೆಂಟೆನ್ಸ್ ಇದ್ರು ನಮ್ಗೆ ಅರ್ಥ ಬರತ್ತೆ, ಅರ್ಥ ಸಿಗತ್ತಲ್ವಾ? ಅವನು ಆಟ ಆಡ್ತಿದ್ದಾನೆ, ಮುಂದೆ ಬರೋ ಪ್ರಶ್ನೆ ಇಲ್ಲ. ಇಫ್ ಅಟ್ ಆಲ್ ಯು ವಾಂಟ್ ಟು ಯು ಕ್ಯಾನ್ ಆಸ್ಕ್. ಅನ್ಲೈಕ್ ದಿಸ್ ಸೆಂಟೆನ್ಸ್, ಹಿ ಇಸ್ ಅ ಅಂತ ಹೇಳೋ ಸೆಂಟೆನ್ಸ್ಗೂ ಹಿ ಪ್ಲೇಸ್ ಅಂತ ಹೇಳೋ ಸೆಂಟೆನ್ಸ್ಗೂ ವ್ಯತ್ಯಾಸ ಇದೆ ಅಲ್ವಾ? ಸೊ ಹಿ ಪ್ಲೇಸ್ ಅಂತ ಹೇಳಿದ್ರೆ ಈ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಅಂದ್ರೆ ಏನನ್ನ ಆಟ ಆಡ್ತಿದ್ದಾನೆ? ಅವನು ಫುಟ್ಬಾಲ್ ನ ಆಟ ಆಡ್ತಿದ್ದಾನೆ. ಇಲ್ಲಿ ಅದು ಆಬ್ಜೆಕ್ಟ್ ಆಗ್ಬಿಡತ್ತೆ. ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ನೋಡಿದ್ರೆ ಹಿ ಇಸ್, ದ ಸೆಂಟೆನ್ಸ್ ಇಟ್ ಸೆಲ್ಫ್ ಬಿಕಮ್ಸ್ ಇನ್ಕಂಪ್ಲೀಟ್. ಈ ಸೆಂಟೆನ್ಸ್ ಎಲ್ಲ ಆತರ ಅಲ್ಲ. ಫುಟ್ಬಾಲ್ ಇಲ್ದೇ ಇದ್ರು ಆ ಸೆಂಟೆನ್ಸ್ ಅರ್ಥ ಕೊಡೋ ವಾಕ್ಯವಾಗೇ ಆಗೋದು ಅಲ್ವಾ? ಹಿ ಇಸ್ ಅ ಫುಟ್ಬಾಲ್ ಪ್ಲೇಯರ್. ಸೊ ಇಸ್ ಅನ್ನೋ ಪದ ಲಿಂಕಿಂಗ್ ವರ್ಬ್. ಲಿಂಕಿಂಗ್ ವರ್ಬ್ ಅಂದ್ರೆ ಸಬ್ಜೆಕ್ಟ್ನು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ನು ಒಂದು ಸೇರಿಸೋದಕ್ಕೆ ಮಾತ್ರ ನಾನು ಇದನ್ನ ಬಳಸ್ತೀನಿ. ಅದು ಆಕ್ಷನ್ ವರ್ಬ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ? ಅರ್ಥ ಆಗ್ತಿದ್ಯಾ? ಸೊ ಆಕ್ಷನ್ ವರ್ಬ್ ಅಂತ ಏನಂತ ತಿಳ್ಕೊಂಡ್ರಿ, ಲಿಂಕಿಂಗ್ ವರ್ಬ್ ಅಂದ್ರೆ ಆ ಸೆಂಟೆನ್ಸ್ ಅಲ್ಲಿ ಏನ್ ಕೆಲಸ ಮಾಡತ್ತಂತ ತಿಳ್ಕೊಂಡ್ರಿ. ಕರೆಕ್ಟಾ? ಅರ್ಥ ಆಗ್ತಿದ್ಯಾ ಮಕ್ಳೇ? ದೇ ಹ್ಯಾವ್ ಓನ್ಲಿ ಒನ್ ಫಂಕ್ಷನ್ ಅಂಡ್ ದಟ್ ಇಸ್ ಟು ಡಿನೋಟ್ ಆಕ್ಷನ್ ಇನ್ ಅ ಸೆಂಟೆನ್ಸ್. ಅಂದ್ರೆ ಆಕ್ಷನ್ ವರ್ಬ್ಗೆ ಆ ಸೆಂಟೆನ್ಸ್ ಅಲ್ಲಿ ಏನ್ ಆಕ್ಷನ್ ಎಕ್ಸಿಬಿಟ್ ಮಾಡ್ತಾರೆ ಆ ಸಬ್ಜೆಕ್ಟ್ ಅನ್ನೋದು ಮಾತ್ರ ತಿಳಿಸ್ಬೇಕು. ಅದು ಒಂದೇ ಅದರದ್ದು ಫಂಕ್ಷನ್, ಬೇರೆ ಏನು ಫಂಕ್ಷನ್ ಇಲ್ಲ. ಆಯ್ತಾ? ಅಂಡರ್ಸ್ಟುಡ್? ನೋಡಿದ್ರೆ ಓಡೋದು, ಬ್ರೇಕ್ ತಗೊಳ್ಳೋದು, ಕತ್ತರಿಸೋದು, ಆ ಗೆಲ್ಲೋದು, ಕಟ್ಟೋದು, ತೋರ್ಸೋದು, ಕುತ್ಕೊಳ್ಳೋದು, ಇಂತಹ ವರ್ಡ್ಸ್ ಇವೆಲ್ಲ ಆಕ್ಷನ್ ವರ್ಬ್ಸ್. ರನ್, ಬ್ರೇಕ್, ಮೂವ್, ಕಟ್, ವಿನ್, ಶೋ, ಪೇ, ಸಿಟ್. ಓಕೆ? ಇಸ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗತ್ತೆ. ಅದು ಆಕ್ಷನ್ ವರ್ಬ್ ಆಗೋಕೆ ಸಾಧ್ಯ ಇಲ್ಲ. ಈ ಲಿಂಕಿಂಗ್ ವರ್ಬ್ ಆಗೋದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ನ ಮಾತ್ರ ಲಿಂಕ್ ಮಾಡೋದಕ್ಕೆ ಬಳಸೋದು, ಬೇರೆ ಆಕ್ಷನ್ ಯಾವುದು ಇಂಡಿಕೇಟ್ ಮಾಡೋದಿಲ್ಲ. ಈ ಸೆಂಟೆನ್ಸ್ ಅಲ್ಲಿ ನೋಡಿದ್ರೆ ಮಾತ್ರ ಆಕ್ಷನ್ ವರ್ಬ್ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಆಯ್ತಾ? ಅರ್ಥ ಆಯ್ತಾ ಮಕ್ಳೇ? ಇವಾಗ ಇದೆಲ್ಲ ತಿಳ್ಕೊಂಡ್ವಿ ಮ್ಯಾಮ್. ಆದ್ರೆ ನೀವು ಫಸ್ಟ್ ಸೆಂಟೆನ್ಸ್ ಬರೆಯುವಾಗ ಏನಂದ್ರಿ? ವರ್ಬ್ ದಟ್ ಇಂಡಿಕೇಟ್ಸ್ ಆಕ್ಷನ್ ಆರ್ ಸ್ಟೇಟ್ ಆಫ್ ಅ ಬೀಯಿಂಗ್, ಅದನ್ನ ನಾವು ವರ್ಬ್ ಅಂತ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ. ಓಕೆ, ಅಂದ್ರೆ ಇವಾಗ ಸ್ಟೇಟ್ ವರ್ಬ್ ಅಂದ್ರೆ ಏನು? ಸ್ಟೇಟ್ ವರ್ಬ್ ಅಂದ್ರೆ ಏನ್ ಮಕ್ಳೇ? ಸ್ಟೇಟಿವ್ ವರ್ಬ್ಸ್ ಡಿಸ್ಕ್ರೈಬ್ ಸ್ಟೇಟ್ ಆರ್ ಕಂಡೀಷನ್ ರಾದರ್ ದೆನ್ ಅನ್ ಆಕ್ಷನ್. ಆಕ್ಷನ್ ಅದು ಎಕ್ಸಿಬಿಟ್ ಮಾಡೋದಿಲ್ಲ. ಸ್ಥಿತಿ ಏನ್ ಕಂಡೀಷನ್ ಅಲ್ಲಿ ಇದೆ ಅಂತ ಇನ್ಫಾರ್ಮೇಶನ್ ನಮ್ಗೆ ಕೊಡುತ್ತೆ. ದೇ ಎಕ್ಸ್ಪ್ರೆಸ್ ಸ್ಟೇಟ್ ಆಫ್ ಬೀಯಿಂಗ್, ಇಮೋಷನ್ ಆರ್ ಸಿಚುಯೇಷನ್. ಯಾವ ಇಮೋಷನ್ ಅಲ್ಲಿ ಇದಾರೆ? ಕೋಪವಾಗಿದ್ದಾರಾ, ಸಂತೋಷವಾಗಿದ್ದಾರಾ, ಯೋಚನೆ ಮಾಡ್ತಿದಾರಾ? ಒಂದು ಸ್ಥಿತಿ ಆಮ್, ಇಸ್, ಆರ್, ಇಂತಹ ವರ್ಡ್ಸ್ ನಾನು ಬೋರ್ಡ್ ಅಲ್ಲಿ ಬರೆದಿದ್ದೆ ಅಲ್ವಾ, ಅದೆಲ್ಲಾನು ಸ್ಟೇಟಿವ್ ವರ್ಬ್ಸ್. ಸೊ ಎಕ್ಸಾಂಪಲ್ಸ್ ಆರ್ ಬಿ ಫಾರ್ಮ್ ಆಫ್ ವರ್ಬ್ಸ್ ಆರ್ ಆಮ್, ಇಸ್, ಆರ್. ಐ ಆಮ್ ಅ ಫುಟ್ಬಾಲ್ ಪ್ಲೇಯರ್. ಐ ಆಮ್ ಅ ಗರ್ಲ್. ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವನು ನನ್ನ ಸ್ನೇಹಿತ. ದೇ ಆರ್ ಫ್ರೆಂಡ್ಸ್. ಅವರು ಗೆಳೆಯರು. ದೇ ಆರ್ ಫ್ರೆಂಡ್ಸ್. ನನ್ಗೆ ಗೊತ್ತು ನೀನ್ ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಿದ್ಯಾ ಅಂತ. ಐ ನೋ ಯು ಆರ್ ಟೆಲ್ಲಿಂಗ್ ದಿ ಟ್ರೂತ್. ನನ್ಗೆ ಗೊತ್ತು
ನನಗೆ ಗೊತ್ತು. ನೋ ಅನ್ನೋದು ಪದ ಏನು? ಸ್ಟೇಟಿವ್ ವರ್ಬ್. ಅದೇನಾದ್ರೆ ಆಕ್ಷನ್ ಎಕ್ಸಿಬಿಟ್ ಮಾಡ್ತಿದ್ಯಾ? ಡೈರೆಕ್ಟ್ ಆಗಿ ಆಕ್ಷನ್ ಏನಾದ್ರು ಹೇಳ್ತಿದ್ಯಾ? ಖಂಡಿತ ಅಲ್ಲ. ಒಂದು ಸ್ಥಿತಿ, ನನಗೆ ಗೊತ್ತಿದೆ ಅಂತ ಹೇಳ್ತಿರೋದು ಅಲ್ವಾ? ಬಿಲೀವ್, ನಾನೊಂದು ವಿಷಯನ ನಂಬ್ತಿದ್ದೀನಿ. ಲವ್, ಸ್ನೇಹ. ಸೊ ಯಾವುದೇ ಒಂದು ವಿಷಯ ನಾನು ನಂಬ್ತಿದ್ದೀನಿ ಅಂದ್ರೆ ಅದನ್ನ ನಾನು ಏನಂತೀನಿ? ಐ ಬಿಲೀವ್ ಮೈ ಫ್ರೆಂಡ್. ನನ್ನ ಗೆಳೆಯ ಹೇಳೋದನ್ನ ನಾನು ನಂಬ್ತಿದ್ದೀನಿ. ಐ ಬಿಲೀವ್. ದಿಸ್ ವರ್ಡ್ ಬಿಲೀವ್ ಇಸ್ stative verb. So stative verbs are not used in continuous tenses. This means they do not appear in forms like am loving, is knowing. ಇಂತಹ ಸ್ಟೇಟಿವ್ ವರ್ಬ್ಸ್ ನ ನಾವು ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಉಪಯೋಗಿಸೋದಿಲ್ಲ. ಪ್ಲೇಯಿಂಗ್, ಕುಕ್ಕಿಂಗ್, ರೈಟಿಂಗ್ ಇಂತಹ ಪದಗಳನ್ನ ನೋಡಿದ್ರೆ ಆಕ್ಷನ್ ವರ್ಬ್ ಜೊತೆ ನಾವು ಐ ಎನ್ ಜಿ ಸೇರಿಸ್ತೀವಿ ಬದಲು ಈ ಸ್ಟೇಟಿವ್ ವರ್ಬ್ಸ್ ಜೊತೆಗೆ ನಾವು ಐ ಎನ್ ಜಿ ಫಾರ್ಮ್ ನ ಹೇಳೋದಿಲ್ಲ. ಐ ಎನ್ ಜಿ ಫಾರ್ಮ್ ನ ಆಕ್ಷನ್ ವರ್ಬ್ ಮಾತ್ರ ನಾವು ಬಳಸೋದು, ಸ್ಟೇಟಿವ್ ವರ್ಬ್ಸ್ಗೆ ಉಪಯೋಗಿಸೋದಿಲ್ಲ. ಇಟ್ ಇಸ್ ದ ರೂಲ್ ಆಫ್ ಸ್ಟೇಟಿವ್ ವರ್ಬ್ಸ್. ಓಕೆ. ing is added only to the action verbs. We do not add ing to stative verbs. ಸ್ಟೇಟಿವ್ ವರ್ಬ್ಸ್ ಜೊತೆ ನಾವು ಐ ಎನ್ ಜಿ ಸೇರಿಸೋದಿಲ್ಲ. ಈ ಐ ಎನ್ ಜಿ ಅನ್ನೋದು ಏನು? ಒಂದು ಕೆಲಸವಾದದ್ದು ನಡೀತಾನೆ ಇದೆ, ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ. ಕಂಟಿನ್ಯೂಸ್ ಫಾರ್ಮ್ ಆರ್ ಪ್ರೋಗ್ರೆಸಿವ್. ಐ ಎನ್ ಜಿ ಅಂತ ಒಂದು ವರ್ಬ್ ಜೊತೆ ಸೇರಿಸಿದ್ವಿ. ಇಲ್ಲಿ ನೋಡಿ, ಪ್ಲೇ, ಪ್ಲೇ ಪ್ಲಸ್ ಐ ಎನ್ ಜಿ, ಪ್ಲೇಯಿಂಗ್. ಇಲ್ಲಿ ಪ್ಲೇ ಅನ್ನೋ ಪದ ಆಕ್ಷನ್ ವರ್ಬ್. ಪ್ಲೇಯಿಂಗ್, ಆಟ ಆಡ್ತಿದ್ದಾರೆ, ಅಡಿಗೆ ಮಾಡ್ತಿದ್ದಾರೆ, ಕುಕ್ಕಿಂಗ್. ಇಂತಹ ಆಕ್ಷನ್ ವರ್ಬ್ಸ್ ಜೊತೆ ನಾವು ಐ ಎನ್ ಜಿ ಸೇರಿಸ್ತೀವಿ ಬದಲು ಸ್ಟೇಟಿವ್ ವರ್ಬ್ಸ್ ಜೊತೆ ನಾವು ಐ ಎನ್ ಜಿ ಸೇರಿಸೋದಿಲ್ಲ. ಐ ಆಮ್ ನೋಯಿಂಗ್ ದ ಟ್ರೂತ್ ಅಂತ ಹೇಳಲ್ಲ. ಐ ನೋ ದ ಟ್ರೂತ್ ಅಂದ್ರೆ ಈ ಸ್ಟೇಟಿವ್ ವರ್ಬ್ ಆದದ್ದು ಸಿಂಪಲ್ ಟೆನ್ಸ್ ಅಲ್ಲೇ ನಾವು ಬರೆಯೋದು. ವಿ ಯೂಸ್ ಸ್ಟೇಟಿವ್ ವರ್ಬ್ಸ್ ಓನ್ಲಿ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ನೋ ದಿ ಟ್ರೂತ್, ಐ ನೋ ಹಿಮ್ ವೆರಿ ವೆಲ್. ಹಾಗೂ ಹೇಳ್ಬೋದು, ಐ ನೋ ಹಿಮ್, ನನ್ಗೆ ಅವನ್ನ ಗೊತ್ತು. ಐ ಆಮ್ ನೋಯಿಂಗ್ ಹಿಮ್ ಆ ತರ ಹೇಳಲ್ಲ. ಆಯ್ತಾ? ದಿ ಸ್ಟೇಟಿವ್ ವರ್ಬ್ ವಿಲ್ ಆಲ್ವೇಸ್ ಬಿ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಟ್ ವಿಲ್ ನಾಟ್ ಬಿ ಇನ್ ಕಂಟಿನ್ಯೂಸ್ ಫಾರ್ಮ್. ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇರೋದಿಲ್ಲ. ಐ ಎನ್ ಜಿ ನ ನಾವಿಲ್ಲಿ ಉಪಯೋಗಿಸಲ್ಲ. ಆಯ್ತಾ? ಐ ಆಮ್ ನೋಯಿಂಗ್ ಹಿಮ್ ಈ ತರ ಇದನ್ನ ಬರೆಯಲ್ಲ. ಐ ಆಮ್ ನೋಯಿಂಗ್ ಹಿಮ್ ವೆರಿ ವೆಲ್. ನನಗೆ ಅವನ್ನ ಚೆನ್ನಾಗಿ ಪರಿಚಯ ಇದೆ, ನನಗೆ ಚೆನ್ನಾಗಿ ಅವನ ಬಗ್ಗೆ ಗೊತ್ತು. ಐ ಆಮ್ ನೋಯಿಂಗ್. ಇಲ್ಲಿ ನೋಯಿಂಗ್ ಅಂತ ಹೇಳಲ್ಲ, ಯಾಕಂದ್ರೆ ಇಲ್ಲಿ ನೋ ಅನ್ನೋದು ಸ್ಟೇಟಿವ್ ವರ್ಬ್. ಸ್ಟೇಟಿವ್ ವರ್ಬ್ಸ್ ಜೊತೆ ಐ ಎನ್ ಜಿ ನಾವು ಸೇರ್ಸಲ್ಲ. ಆಯ್ತಾ? ದೇ ಆರ್ ಫೌಂಡ್ ಇನ್ ಸಿಂಪಲ್ ಟೆನ್ಸ್. ಇಲ್ಲಿ ನೋಡಿ, ರೈಟ್ ಸೆಂಟೆನ್ಸ್. ಹಿ ನೋಸ್ ದಿ ಆನ್ಸರ್, ಅವನಿಗೆ ಆನ್ಸರ್ ಗೊತ್ತಿದೆ. ಹಿ ಈಸ್ ನೋಯಿಂಗ್ ದಿ ಆನ್ಸರ್ ಅನ್ನೋದು ತಪ್ಪಾಗಿರೋ ಸೆಂಟೆನ್ಸ್. ಇಟ್ ಈಸ್ ಗ್ರಾಮ್ಯಾಟಿಕಲಿ ಇನ್ಕರೆಕ್ಟ್, ಆರ್ ಯು ಕ್ಯಾನ್ ಸೇ ಇಟ್ ಆಸ್ ಅನ್ಗ್ರಾಮ್ಯಾಟಿಕಲ್. ಯೂಸಿಂಗ್ ಕಂಟಿನ್ಯೂಸ್ ಫಾರ್ಮ್ ವಿತ್ ಸ್ಟೇಟಿವ್ ವರ್ಬ್ಸ್ ಕ್ಯಾನ್ ಮೇಕ್ ದಿ ಸೆಂಟೆನ್ಸ್ ಸೌಂಡ್ ಆಕ್ವರ್ಡ್. ಕೇಳೋದಿಕ್ಕೆ ಸರಿ ಇಲ್ಲ, ಅದು ಮಾತ್ರ ಅಲ್ಲದೆ ಅದು ಗ್ರಾಮ್ಯಾಟಿಕಲ್ ಆಗು ಕರೆಕ್ಟ್ ಇಲ್ಲ. ಆಯ್ತಾ? ಸ್ಟೇಟಿವ್ ವರ್ಬ್ಸ್ ನ ನಾವು ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಹೇಳೋದಿಲ್ಲ. ಆಕ್ಷನ್ ವರ್ಬ್ಸ್ ನ ಮಾತ್ರ ನಾವು ಐ ಎನ್ ಜಿ ಫಾರ್ಮ್ ಅಲ್ಲಿ ಬಳಸೋದು. ಆಯ್ತಾ? ಈ ಉದಾಹರಣೆನ ನಾವು ಬರ್ಕೊಂಡ್ಬಿಟ್ಟು ಈ ನೋಸ್ ಅನ್ನೋ ಪದ ಐ ಬಿಲೀವ್ ಹಿಮ್. ಐ ಬಿಲೀವ್ ಇನ್ ಗಾಡ್, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಐ ಆಮ್ ಬಿಲೀವಿಂಗ್ ಇನ್ ಗಾಡ್ ಅಂತ ಹೇಳಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇರ್ತಾನೇ ಇದೆ ಅಂತ ಹೇಳಲ್ಲ.
ಅಂದ್ರೆ ಸ್ಟೇಟಿವ್ ವರ್ಬ್ ಅನ್ನೋದು ಸಿಂಪಲ್ ಟೆನ್ಸ್ ಅಲ್ಲಿ ಮಾತ್ರ ನಾವು ಹೇಳೋದು, ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಹೇಳೋದಿಲ್ಲ. ಅರ್ಥ ಆಯ್ತಾ? ಒಂದ್ ನಿಮಿಷ. ಇಲ್ಲಿರೋ ವರ್ಡ್ಸ್ ನಾವು ಆಕ್ಟಿವ್ ವರ್ಬ್ಸ್, ಆಕ್ಷನ್ ವರ್ಬ್ಸ್ ಮತ್ತೆ ಸ್ಟೇಟ್ ವರ್ಬ್ಸ್ ನ ಕ್ಯಾಟಗರೈಸ್ ಮಾಡೋಣ. ನಿಮ್ಮಲ್ಲಿ ಎಷ್ಟು ಜನ ಸರಿ ಕ್ಯಾಟಗರೈಸ್ ಮಾಡಕ್ ಬರತ್ತಂತ ನೋಡ್ತೀನಿ. ತಗೊಂಡ್ ಬಾ, ಒಂದ್ ವಿಷಯ ತಗೊಂಡ್ ಬಾ. ಬ್ರಿಂಗ್ ಮೀ ಸಮ್ ವಾಟರ್. ತಗೊಂಡ್ ಬಾ ಆಕ್ಷನ್ ನ ಇಂಡಿಕೇಟ್ ಮಾಡತ್ತೆ. ಓದೋದು ಇದು ಆಕ್ಷನ್ ವರ್ಬ್. ಬರೆಯೋದು ಕರೆಕ್ಟ್, ತುಂಬಾ ಸರಿ. ಹಾಡೋದು, ಅಳ್ಳೋದು ಪುಷ್. ಡ್ಯಾನ್ಸ್ ಆಡೋದು ಮತ್ತೆ ಆಟ ಆಡೋದು. ರೇಸ್ ಮಾಡೋದು, ಓಕೆ. ಕಾಲ್ ಮಾಡೋದು. ಬೇರೆ ಏನಾದ್ರೂ ಇದೆಯಾ ಮಕ್ಳೇ? ಅಳೋದಾ? ಓಕೆ, ನೋಡ್ತೀನಿ. ಒಬ್ರ ಒಬ್ರನ್ನ ನನ್ಗೆ ಇಷ್ಟ ಆಗ್ತಿಲ್ಲ, ಐ ಹೇಟ್ ದಟ್ ಪರ್ಸನ್. ಹೇಟ್, ಇಟ್ಸ್ ಜಸ್ಟ್ ಅ ಇಮೋಷನ್. ಕೇಳೋದು, ಇಟ್ ಇಸ್ ಅ ಸೆನ್ಸ್. ಸ್ಟೇಟಿವ್ ವರ್ಬ್ಸ್ ಅನ್ನ ಇಟ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಆನ್ ಬೇಸ್ ಆಫ್ ಸೆನ್ಸ್, ಇಮೋಷನ್ಸ್. ಕರೆಕ್ಟ್. ಇಮ್ಯಾಜಿನೇಷನ್, ಡ್ರೀಮ್, ವಿಶ್. ವಿಷಯನ ನಾನು ಗುರುತಿಸ್ತಿದ್ದೀನಿ, ರೆಕಗ್ನೈಸ್. ನನ್ಗೊಂದು ವಿಷಯ ಗೊತ್ತಿದೆ, ತಿಳಿದಿದೆ, ಇಷ್ಟ ಆಗ್ತಿದೆ, ಲೈಕ್. ಇಮ್ಯಾಜಿನ್, ನೀಡ್, ನನ್ಗೊಂದು ವಿಷಯ ಬೇಕು. ಆಲ್ ದೀಸ್ ಆರ್ related to condition or state of a being. So that is why we categorize these verbs into action and state. Shall we check whether the answers are right? ತುಂಬಾ ಸರಿ ಮಕ್ಕಳೇ, ಎಲ್ಲಾ ಆನ್ಸರ್ಸು ಕರೆಕ್ಟ್ ಆಗಿ ಹೇಳಿದ್ದೀರಾ. ಎಲ್ಲ ವರ್ಡ್ಸು ಸರಿಗಿದೆ. ಸೊ ಇವತ್ತಿನ ಸೆಷನ್ ಅಲ್ಲಿ ವರ್ಬ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಆಕ್ಷನ್ ವರ್ಬ್ಸ್, ಸ್ಟೇಟ್ ವರ್ಬ್ಸ್. ಸ್ಟೇಟ್ ವರ್ಬ್ಸ್ಗೆ ING ಫಾರ್ಮ್ ಇರಲ್ಲ, ಆಕ್ಷನ್ ವರ್ಬ್ಸ್ ಮಾತ್ರ ING ಫಾರ್ಮ್ ಅಲ್ಲಿ ಬರ್ಕೊಳ್ಳೋದು. ಆಕ್ಷನ್ ವರ್ಬ್ಸ್ ಆಗಿರೋದು ಲಿಂಕಿಂಗ್ ವರ್ಬ್ಸ್ ಆಗೋದೇ ಇಲ್ಲ. ಸೊ ದೀಸ್ ಮೆನಿ ಥಿಂಗ್ಸ್ ವಿ ಹ್ಯಾವ್ ಲರ್ನ್ಡ್ ಇನ್ ಟುಡೇಸ್ ಕ್ಲಾಸ್. ಓಕೆ, ವಿತ್ ದಟ್ ಗುಡ್ ನೋಟ್ ಇವತ್ತಿನ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ. ಮುಂದಿನ ಸೆಷನ್ ನಾವು ಭೇಟಿ ಆಗೋಣ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.